ನಿಧಾನ. ಸುಂಕದ ಮನೆಯ ಸುಂಕ ವಸೂಲಾತಿಯ ಸಂಪೂರ್ಣ ಅಧಿಕಾರ ಈ ವಟ್ಟಕ್ಕಿ ಫ್ಯಾಮಿಲಿಗಿತ್ತು. ಅದು ರಾಣಿ ಕಾಲದಿಂದಲೂ ಸಹ ಇತ್ತು. ಕಡ್ಬಿನ ತಪ್ಪಲಿ, ತಾಮ್ರದ ಪಾತ್ರೆ, ತಾಮ್ರದ್ದು ಕಂಚಿಂದು ಬಿಂದಿಗೆ, ಚರಿಗೆ ಎಲ್ಲ ಇದೆಯಲ್ಲ. ಇದು ಮರದಲ್ಲೇ ತೋಡಿ ಮಾಡಿರೋದು ಮರಿಗೆ ಅಂತ, ಅದರಲ್ಲಿ ಏನಾದ್ರು ಇಡಲಿಕ್ಕೆ. ಆವಾಗ ಕಪಾಟ್ ಎಲ್ಲ ಮಾಡ್ತಿರ್ಲಿಲ್ಲ, ಯಾವುದ್ರಲ್ಲಿ ಇಟ್ಟೋದ್ರು ಅಂತ ಹೇಳಿದ್ನಲ್ಲ. ಬೆಳ್ಳಿ ನಾಣ್ಯಗಳನ್ನ ತಗೊಂಡು. ಹೌದು ಹೌದು ಹೌದು. ತುಂಬಾನಾ? ತುಂಬ ಇದೇ ಗಟ್ಟಿ ಇದೆ. ಎಷ್ಟು ಹಿಡಿದಿತ್ತು ಬೆಳ್ಳಿ ನಾಣ್ಯ ಅಂದಾಜು? ಎಷ್ಟಂತ ಗೊತ್ತಿಲ್ಲ. 1964ರಲ್ಲಿ ಬಿಲ್ಟ್ ಮಾಡಿರ್ತಕ್ಕಂಥದ್ದು ಇದು. ಹೌದಾ? 64ರಲ್ಲಿ. ಇದು ಆಕ್ಚುಲಿ ವಟ್ಟಕ್ಕಿ ಮನೆತನ ಇವತ್ತು ಹರಿದು ಹಂಚುವ 100 ಕವಲುಗಳಾಗಿದ್ದಾವೆ. ನಮ್ಮ ಕುಟುಂಬದಲ್ಲಿ ಒಂದು 700 ಎಕರೆ ಇತ್ತು. ಆದ್ರೆ ಇವರ ಆಸ್ತಿಯನ್ನು ಹಂಚಿಕೊಂಡಿರೋದು ಊರುಗಳನ್ನ ಡಿವೈಡ್ ಮಾಡ್ಕೊಂಡಿರೋದು. ಕಳ್ತನ ಅಂದ್ರೆ ಅವ್ರಿಗೆ ಸಿಕ್ಕಿದ್ದು ಒಂದು ತಾಮ್ರದ ತೆರಿಗೆ. ನಮ್ಮ ಮನೆಯಲ್ಲಿ ಇದೆ ತೆರಿಗೆ, ಅದರಲ್ಲಿ ಬೆಳ್ಳಿ ರೂಪಾಯಿ ಇತ್ತು ಅಂತ. ಅದು ತುಂಬಾ. ಗುಡ್ ಮಾರ್ನಿಂಗ್ ಕನ್ನಡಿಗರೇ. ಇವತ್ತು ನಮ್ದು ಗೇರುಸೊಪ್ಪ ಸಾಮ್ರಾಜ್ಯದ ರಾಣಿ ಚೆನ್ನಭೈರಾದೇವಿ ಪ್ರವಾಸ 4ನೇ ದಿನ. ಸರ್, 4ನೇ ದಿನ ನಮ್ಮನ್ನ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಮೇಡಮ್? ಇವತ್ತು ಪ್ರಮುಖವಾಗಿ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತಹ ಪ್ರಮುಖ ಮನೆತನದ ಮನೆಗೆ ಒಂದು ಹೋಗ್ತಾ ಇದ್ದೀವಿ. ಆ ನಂತರ ಆ ರಾಣಿ ಚೆನ್ನಭೈರಾದೇವಿಯ ಸೈನಿಕ ಕೋಟೆ ಅಂದ್ರೆ ಕಾನೂರು ಕೋಟೆ ಅಥವಾ ಗೋವರ್ಧನಗಿರಿ ಕೋಟೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ವಟ್ಟಕ್ಕಿ ಮನೆತನ ಅಂತಂದು ಹೇಳಿ ಆ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂತಹ ಮನೆತನ ಇತ್ತು. ಆ ಮನೆಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದೆ ಅಲ್ವಾ, ಈ ಮನೆ ಕಾಡಿನ ಮಧ್ಯದಲ್ಲಿ ಇದೆಯಲ್ಲ, ಇದೇ ವಟ್ಟಕ್ಕಿ ಮನೆತನದ ಮನೆನಾ? ಇದೇ ವಟ್ಟಕ್ಕಿ ಮನೆತನ. ಏನ್ ಬ್ಯೂಟಿಫುಲ್ ಆಗಿದೆ ಸರ್ ಮನೆ. ಬನ್ನಿ ಅವ್ರ ಮನೆಯವ್ರನ್ನ ಮಾತಾಡ್ಸೋಣ. ಇದಾರ ಅವ್ರು ಇವಾಗ? ಇದಾರೆ, ಇಲ್ಲೇ ಇದ್ದಾರೆ, ಮನೆಯಲ್ಲೇ ಇದ್ದಾರೆ. ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ, ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ಹಾಗೂ ಈ ಮನೆತನ ಇವೆರಡಕ್ಕೂ ಇಂಟರ್ಲಿಂಕ್ ಇದೆ. ಆ ಕಾಲದಲ್ಲಿ ನಾನು ಒಳಗಡೆ ಇವ್ರ ಸಂಬಂಧ ಹೇಗಿತ್ತು ಅನ್ನುವಂಥದ್ದನ್ನ ವಿವರಣೆ ಕೊಡ್ತೇನೆ, ಬನ್ನಿ ಹೋಗೋಣ. ಹಳೆ ಕಾಲದ ಮನೆನಾ ಇದು? 1964ರಲ್ಲಿ ಬಿಲ್ಟ್ ಮಾಡಿರ್ತಕ್ಕಂಥದ್ದು ಇದು. 64ರಲ್ಲಿ. ಇದು ಆಕ್ಚುಲಿ ವಟ್ಟಕ್ಕಿ ಮನೆತನ ಇವತ್ತು ಹರಿದು ಹಂಚುವ 100 ಕವಲುಗಳಾಗಿದ್ದಾವೆ. ಇದರ ಮೂಲ ಮನೆ ಇರತಕ್ಕಂತಹ ಊರ ಹೆಸರು ವಟ್ಟಕ್ಕಿ. ಅದು ಇವತ್ತು ಮುಳುಗಡೆಯಾಗಿದೆ. ಕೇವಲ ಮನೆಯ ಜಾಗ ಹಾಗೂ ಮನೆಯ ಕಾಂಪೌಂಡ್ ಇರುವಂತಹ ಜಾಗ ಇದೆ. ಅದು ಹೆಚ್ಚು ಕಡಿಮೆ 4 ಎಕರೆ ಇದೆ ಜಾಗ. ಎಲ್ಲಿತ್ತು ವಟ್ಟಕ್ಕಿ ಅನ್ನುವಂತಹದ್ದು ಈಗಿನ ತಲಕಳಲೆ ಬ್ಯಾಕ್ ವಾಟರ್ ಅಲ್ಲಿ ಮುಳುಗಡೆಯಾಗಿದೆ. ಅದು ಅಲ್ಲಿ ಹೆದ್ದಾರಿ ಕಾನುದಾರಿ ಅಂತ ಬರುತ್ತೆ. ಹೆದ್ದಾರಿ ಕಾನುದಾರಿ ಅಂತಂದ್ರೆ ಹಿರಿದಾದ ದಾರಿ ಅಂತ, ದೊಡ್ಡ ದಾರಿ ಅಂತ. ಗೇರುಸೊಪ್ಪಕ್ಕೆ ಘಟ್ಟದ ಮೇಲಿನಿಂದ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ದಾರಿಯಾಗಿತ್ತಲ್ಲಿ. ಆ ದಾರಿಯ ಏನು ಘಟ್ಟ ಇಳಿಯುವ ಪೂರ್ವದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇದೆ. ಅದನ್ನ ನಾವು ಇವತ್ತು ಸುಂಕದ ಮನೆ ಅಂತ ಈಗ ಕರಿತೇವೆ. ಆ ಸುಂಕದ ಮನೆಯ ಸುಂಕ ವಸೂಲಾತಿಯ ಸಂಪೂರ್ಣ ಅಧಿಕಾರ ಈ ವಟ್ಟಕ್ಕಿ ಫ್ಯಾಮಿಲಿಗಿತ್ತು. ಅದು ರಾಣಿ ಕಾಲದಿಂದಲೂ ಸಹ ಇತ್ತು. ಹಾಗಾಗಿ ಸುಂಕ ವಸೂಲಾತಿಯ ಸಂಪೂರ್ಣ ಜವಾಬ್ದಾರಿ ಇವರದ್ದಾಗಿತ್ತು, ಇದೇ ಕುಟುಂಬದ್ದಾಗಿತ್ತು. ಆ ಕುಟುಂಬ ಏನಾಗುತ್ತೆ ಅಂದ್ರೆ 1925ರಲ್ಲಿ ಡಿವೈಡ್ ಆಗತ್ತೆ. ಡಿವೈಡ್ ಆದವಾಗ ಆ ಆಸ್ತಿಯನ್ನ ಹೇಗೆ ಹಂಚಿಕೊಳ್ತಾರೆ, ನಮ್ಮಲ್ಲೆಲ್ಲ 1 ಎಕರೆ 2 ಎಕರೆ ಅಥವಾ 10 ಎಕರೆ ಈ ರೀತಿಯಾಗಿ ಹಂಚಿಕೊಳ್ತಾರೆ. ಆದ್ರೆ ಇವರ ಆಸ್ತಿಯನ್ನ ಹಂಚಿಕೊಂಡಿರೋದು ಊರುಗಳನ್ನ ಡಿವೈಡ್ ಮಾಡ್ಕೊಂಡಿರೋದು. ಅಷ್ಟು ಆಸ್ತಿ? ಹೌದು, ಆಸ್ತಿ ಇತ್ತು. ಅಂದ್ರೆ ಇವರು ಇದು ಮಾಡಿದ್ದು ಅನ್ನೋದಂತೆ ರಾಜ ಮಹಾರಾಜರಿಂದ. ಆಮೇಲೆ ಮೈಸೂರು ಮಹಾರಾಜರ ಕಾಲದಲ್ಲಿ ಇವ್ರಿಗೆ ತುಂಬಾ ಜಮೀನು ಇರಬಹುದು, ಆಸ್ತಿ ಇರಬಹುದು, ಆಭರಣ ಇರಬಹುದು, ಕೊಡಲ್ಪಟ್ಟಿತ್ತು ಇವರಿಗೆ. ರಾಣಿ ಚೆನ್ನಭೈರಾದೇವಿ ಕಾಲಘಟ್ಟದಿಂದಲೂ ಇದ್ರೂನು ಅತಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟಿರುವಂತದ್ದು ಮೈಸೂರು ಮಹಾರಾಜರು ಈ ಮನೆತನಕ್ಕೆ. ಹಾಗಾಗಿ ಆ ಕಾಲದಲ್ಲೂ ಮೈಸೂರು ಮಹಾರಾಜರ ಕಾಲದಲ್ಲೂ ಕೂಡ ಸುಂಕ ವಸೂಲಾತಿ ಮಾಡ್ತಾ ಇದ್ರು. ಆ ಕಾಲದಲ್ಲೂ ಸಹ ಇದನ್ನ ಮಾಡ್ತಾ ಇದ್ರು. ತದನಂತರ ಬ್ರಿಟಿಷರ ಅವಧಿಯಲ್ಲಿ ಆ ಒಂದು ಸುಂಕ ವಸೂಲಾತಿ ಬದಲಾವಣೆ ಆಗತ್ತೆ, ಮಾರ್ಗಗಳ ಬದಲಾವಣೆ ಆಗತ್ತೆ. ಅದ್ರ ಬಗ್ಗೆ ಇನ್ನೂ ಅವ್ರ ಜೊತೆ ಮಾತಾಡಿಸ್ತಾ ನಾನು ಹೇಳ್ತೇನಂತೆ. ಅವ್ರನ್ನೇ ನಾ ಮಾತಾಡ್ಸೋಣ. ಇವ್ರ ಹೆಸರು ರಾಜಗೌಡ್ರು ಅಂತಂದು ಹೇಳಿ. ಇಲ್ಲೆಲ್ಲ ಸಾಮಾನ್ಯವಾಗಿ ಜೈನರನ್ನ ಗೌಡ್ರು ಅಂತ ಕರೀತಾರೆ. ಈಗೇನು ನಾನು ವಟ್ಟಕ್ಕಿ ಮನೆತನದ ಹಿರಿಯರು ಅಂತ ಹೇಳಿ ಕರೆದಲ್ವಾ, ಈಗಿರ್ತಕ್ಕಂತಹ ಹಿರಿಯರಲ್ಲಿ ಇವರು ಹೌದು, 2 ದಿಕ್ಕಿನಿಂದ. ನಮಸ್ಕಾರ ಗೌಡ್ರು, ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಮಳೆ ಬೆಳೆ ವ್ಯಾಪಾರ ವ್ಯವಹಾರ ಎಲ್ಲ? ಚೆನ್ನಾಗಿ ನಡೀತದೆ. ಈ ಸರಿ ರೇಟ್ ಕಡಿಮೆ ಅಷ್ಟೇ, ಅಡಿಕೆ ಬಿಟ್ಟರೆ ಚೆನ್ನಾಗಿದೆ. ಇವಾಗ ಎಷ್ಟು ಎಕರೆ ಜಮೀನಿದೆ? ಈಗ ಒಂದು 15 ಎಕರೆ ಜಮೀನಿದೆ. ಮುಂಚೆ ಎಷ್ಟಿತ್ತು?
ನಮ್ಮ ಕುಟುಂಬದಲ್ಲಿ ಒಂದು 700 ಎಕರೆ ಇತ್ತು. ತಲಕಳ್ಳಿ ಡ್ಯಾಮು, ಲಿಂಗನಮಕ್ಕಿ ಡ್ಯಾಮ್ ಆಗಿದ್ದು ಹೆಚ್ಚಿನ ಜಾಗ ನಮ್ಮದೇನೆ. ಮುಳುಗಡೆ ಆಯಿತು. ಅದಾದಮೇಲೆ ಮುಳುಗಡೆ ಆಗಿ ಉಳಿದಿದ್ದು ಭಾಳಷ್ಟು ಜಮೀನು ಉಳಿದಿತ್ತು. ಅದು ಭೂಸುಧಾರಣೆ ಒಂದಿಷ್ಟು ಹೋಗಿದೆ. ತಲಕಳ್ಳಿ ಡ್ಯಾಮ್ ಆಗಿದ್ದಾಗ ನಾವು ನಮ್ಮ ತಂದೆ ಇದ್ದ ಜಾಗ, ಲಿಂಗನಮಕ್ಕಿ ಡ್ಯಾಮ್ ಆಗಿದ್ದ ಜಾಗ ನಮ್ಮ ದೊಡ್ಡಪ್ಪರ ಇದ್ದ ಜಾಗ. ಎಲ್ಲ ಡ್ಯಾಮ್ಗೆಲ್ಲ ಬಿಟ್ಕೊಟ್ಬಿಟ್ಟು ಬಿಟ್ಕೊಡ್ಲೇಬೇಕಾಯ್ತು. ಅವಾಗ ಪರಿಹಾರ ಎಲ್ಲ ಸಿಗ್ತಲ್ಲ, ಎಷ್ಟು ಸಿಕ್ತು ಪರಿಹಾರ? ಎಕರೆಗೆ 800 ರೂಪಾಯಿ ಕೊಟ್ಟರು ಸ್ಟಾರ್ಟಿಂಗು. ಆಮೇಲೆ ಅದಕ್ಕೆ ಅಪೀಲ್ ಹೋದ್ರು, ಕಡಿಮೆ ಆಯ್ತು ಅಂತ 1200 ರೂಪಾಯಿ ಕೊಟ್ಟರು. ಒಟ್ಟು 2000 ರೂಪಾಯಿ ಕೊಟ್ಟರು. ಎಷ್ಟು ಎಕರೆಗೆ? 1 ಎಕರೆ. ಓಕೆ. ಇವು ನಿಮ್ಮ ತಂದೆ ಮುತ್ತಾತ ಕತೆ ಹೇಳ್ತಿದ್ದೇಗೆ ಇವಾಗ ಲೋಕರಾಜ್ ಜೈನ್ ಸರ್ ಹೇಳಿದ್ರು ಗೇರುಸೊಪ್ಪ ಸಾಮ್ರಾಜ್ಯ ಮತ್ತೆ ರಾಣಿ ಚೆನ್ನಭೈರಾದೇವಿದು. ನಿಮ್ಗೆ ಎಷ್ಟು ಗೊತ್ತಿದೆ ನಿಮ್ಮ ಮನೆತನದ ಬಗ್ಗೆ? ಈ ಜೋಗಕ್ಕೆ ಮೈಸೂರು ಮಹಾರಾಜರು ಬರುವಾಗ ನಮ್ಮ ಅಜ್ಜ ಅದ್ರದ್ದು ಇದು ನೋಡ್ಕೊತ ಇದ್ರು. 15 ದಿವಸ ಈ ಕಡೆ ಭಾಗದ ಜನ ಎಲ್ಲ ಸೇರಿ ಕ್ಲೀನ್ ಮಾಡೋದು ಇದೆಲ್ಲ ಮಾಡ್ತಿದ್ರು. ಒಂದು ಜನ ಹೊಡ್ಕೊಂಡು ಅಲ್ಲಿಗೆ ಬರೋದು. ಅವರಿಗೆ ಸಂಬಳ ಎಲ್ಲ ಕೊಡೋದು 4 ಆಣೆ ಸಂಬಳ. ಹಾಲಿಗೆ ಆಗಿನ ಇದಕ್ಕೆಲ್ಲ ದನ ಹೊಡ್ಕೊಂಬರೋದು. ಮಹಾರಾಜರು ಬಂದಾಗ ಇವರು ಒಂದು ಅಲ್ಲಿದ್ದಿತ್ತು. ನಮ್ಮ ಹತ್ರ ಅದು ರೆಕಾರ್ಡಲ್ಲೆಲ್ಲ ಫಾಲ್ಸಲ್ಲಿ 2 ಎಕರೆ ಜಾಗ ನಮ್ಮ ಮನೆತನಕ್ಕೆ ಇತ್ತು ಅಂತ ಆಗಿನ ಕಾಲದಲ್ಲಿ. ಅದರದ ರೆಕಾರ್ಡ್ ಎಲ್ಲ ಏನೂ ಇಲ್ಲ. ಇಷ್ಟು ಗೊತ್ತಿದೆ ನಿಮ್ಗೆ? ಗೊತ್ತಿದೆ. ಮೈಸೂರು ಮಹಾರಾಜರ ಕತೆ ಹೇಳಿ, ಅದಕ್ಕಿಂತ ಹಿಂದಿನ ಕತೆ ರಾಣಿ ಚೆನ್ನಭೈರಾದೇವಿ ಬಗ್ಗೆ ಇಲ್ಲಿ ಈ ಭಾಗದ ಕಾಳುಮೆಣಸನ್ನೆಲ್ಲ ಒಟ್ಟು ಮಾಡಿ ಇದೇ ಇದರಿಂದ ಹೊನ್ನಾವರಕ್ಕೆ ಗೇರುಸೊಪ್ಪದಿಂದ ಹೊನ್ನಾವರ ಹೋಗಿ ಲಾಂಚ್ ಲೋಡ್ ಆಗ್ತಿತ್ತು ಅಂತ ಕೇಳಿದ್ದೀವಿ. ಹೀಗೆ ಈ ಕಾನೂರು ಅನ್ನೋದು, ಕಾನೂರು ಒಟ್ಟಕ್ಕಿ ಸುಂಕದ ಮನೆಯಿಂದ ನೇರ ದಾರಿ ಹೊನ್ನಾವರಕ್ಕೆ. ಹಳೆ ಮನೆ ಎಲ್ಲ ಕೆಡಗ್ಬಿಟ್ರ ಅವಾಗ ಎಲ್ಲ ಮುಳುಗಡೆ ಆಯ್ತಲ್ಲ. ಅದು ಅಲ್ಲೇನಾಯ್ತು, ಇರ್ಲಿಕ್ಕಾಗಲ್ಲ ಅಂದರೆ ಅಲ್ಲಿ ಒಟ್ಟಕ್ಕಿಯಲ್ಲಿ ಕಳ್ತನ ಆಯಿತು. ಕಳ್ತನ ಅಂದರೆ ರಾತ್ರಿ ಬಂದು ಅಲ್ಲೇ ಉಳ್ಕೊಂಡ್ರು ಕಳ್ಳರು. ನಿಮ್ಮ ಮನೇಲಿ? ಹೌದು. ಊಟ ಗೀಟ ಎಲ್ಲ ಹಾಕಿ ಮಲಗಿಸಿದ್ರು. ರಾತ್ರಿ 10 ಗಂಟೆ ಆದಮೇಲೆ ಅಂದರೆ ದೊಡ್ಡವ್ರು ಗಂಡಸರೆಲ್ಲ ಹೆಂಗಸರೆಲ್ಲ ಇದ್ರು. ಇವರು ಆ ಕಡೆ ಎಲ್ಲ ಹುಡ್ಕಕ್ಕೆ ಶುರು ಮಾಡಿದ ತಕ್ಷಣ ಇವರು ಬಿಟ್ಟು ಓಡೋದ್ರು. ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಮಡಿವಾಳರ ಮನೆ ಇತ್ತು, ಅಲ್ಲಿಗೆ ಹೋದ್ರು ರಾತ್ರಿ. ಅವರು ಎಲ್ಲ ತಗೊಂಡೋಗಿ ಏನೇನಿತ್ತು ಅವಾಗ, ಎಷ್ಟು ಕಳ್ತನ ಆಯ್ತು? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಕಳ್ತನ ಅಂದ್ರೆ ಅವ್ರಿಗೆ ಸಿಕ್ಕಿದ್ದು ಒಂದು ತಾಮ್ರದ ತೆರಿಗೆ. ನಮ್ಮ ಮನೆಯಲ್ಲಿ ಇದೆ ತೆರಿಗೆ. ಅದರಲ್ಲಿ ಬೆಳ್ಳಿ ರೂಪಾಯಿ ಇತ್ತು ಅಂತ. ಅದು ತುಂಬಾ ಎಷ್ಟು ದೊಡ್ಡದು ತಾಮ್ರದ ತೆರಿಗೆ? ಒಂದು ಇಷ್ಟು ದೊಡ್ಡದು. ಅದನ್ನ ತಗೊಂಡೋಗಿ ಹಾಡಿಗೇರಿ ಅಂತ ಒಂದು ಊರು, ಅದು ಗೇರುಸೊಪ್ಪ ರೋಡ್. ಹಾಡಿಗೇರಿಯಲ್ಲಿ ಒಂದು ಮರದ ಕೆಳಗೆ ಆ ತೆರಿಗೆನ ಇಟ್ಟು 1 ರೂಪಾಯಿ ಹಾಕಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅವಾಗ ಒಟ್ಟಕ್ಕಿ ಮನೆ ಒಂದೇ ಇದ್ದಿದ್ದ, ಸುತ್ತಮುತ್ತ ಯಾವ ಮನೆ ಇಲ್ಲ. ಹಾಗಾಗಿ ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟು. ಇದು ಯಾವಾಗ ನಡೆದಿದ್ದು? ಇದು ಸಾಮಾನ್ಯ 100 ವರ್ಷದಿಂದ. 1925ರ ಅವಧಿ. ಇನ್ನು ಸ್ವತಂತ್ರ ಬರೋಕ್ಕಿಂತ ಮುಂಚೆ. ಅವಾಗ ಆಳುಕಾಳು ಎಲ್ಲ ಇದ್ರಲ್ಲ, ಇರ್ನಿಲ್ವಾ? ಆಳುಕಾಳು ಎಲ್ಲ ದೂರ ಇದ್ರು. ಅದೇ ನಮ್ಮದು ಒಕ್ಕಲಂದ್ರೆ ಮಡಿವಾಳಿದ್ರು, ಅವ್ರ ಮನೆ ದೂರ. ಅಲ್ಲಿಗೆ ಹೋಗಿ ಹೇಳಿ ಅವರು ಏನು ರಾತ್ರಿ ಬರಲಿಲ್ಲ. ಇವರು ಆ ತೆರಿಗೆ ತಗೊಂಡೋಗಿ ಒಂದು ಮರದ ಕೆಳಗೆ ಅದು ಸಿಕ್ತು ನಿಮಗೆ. 1 ರೂಪಾಯಿ ಅಲ್ಲ, 1 ಕಾಯಿನ್ ಇಟ್ಬಿಟ್ಟಿದ್ದೀನಿ, ಬೆಳ್ಳಿದೀನೆಲ್ಲ ನಾನು ತಗೊಂಡು ಹೋಗಿದ್ದೀನಿ ಅಂತ. ನೋಡಿ, ಎಲ್ಲರಿಗೂ ಮನೆ ಕೊಡೋಕೆ ಕಷ್ಟ ಆಗ್ಬಿಟ್ಟಿದೆ ಅಲ್ವಾ, ಈ ತರ ಆಗ್ಬಿಟ್ರೆ ಅವಾಗ್ಲೇನೆ ಅಂತ ಹೇಳಿದಾಗ. ಓಕೆ. ಒಟ್ಟು 700 ಎಕರೆ ಲಿಂಗನಮಕ್ಕಿ ಮತ್ತೆ ತಲಕಳ್ಳಿ ಡ್ಯಾಮಲ್ಲಿ ಮುಳುಗಡೆ ಆಗಿದೆ. ಓಕೆ. ನೀವು ರಾಜ ಮಹಾರಾಜರ ಕಾಲದಲ್ಲಿ ಕೊಟ್ಟಿದ್ದಂಥದ್ದು ಏನಾದ್ರೂ ಇದೆಯಾ? ಪತ್ರಗಳಾಗಿರ್ಬೋದು, ದಾಖಲೆ? ಅದು ಏನು ಇರ್ಲಿಲ್ಲ. ನಮ್ಮ ಬೆಳ್ಳಿ ಕಾಯಿನ್ ಏನಾದ್ರು ಇಟ್ಕೊಂಡಿದ್ದಾರೆ ನೆನಪಿಗೋಸ್ಕರ? ಅದೇ ಅಂಥದ್ದು ಏನೂ ಇರಲಿಲ್ಲ.
ಇದನ್ನ ಮನೆ ನೋಡ್ಬೋದು ಅಷ್ಟೇ ನಾವಿವಾಗ. ಇದು ನಂತರ ಮಾಡಿದ್ದು. ನಮ್ದು ಮೂಲ ಜಾಗದೇ ಒಟ್ಟಕ್ಕೆ. ಈಗ ಅಲ್ಲಿ ನಮ್ದು ಒಂದು ಬಸ್ತಿ ಮಾಡ್ತಾ ಇದೀವಿ ಈಗ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ 8 ಜನ. ಎಲ್ಲಾರ್ದು ಮದುವೆ ಆಯ್ತಾ? 7 ಜನದಾಗಿದೆ. ಇನ್ನೊಬ್ರದ್ದಿದ್ಯಾ? 7 ಜನ ಹೆಣ್ಮಕ್ಳು. ಹೆಣ್ಮಕ್ಳದೆಲ್ಲ ಆಯ್ತು. ನೀವೇನು ಓದಿರೋದು? SLC ಓದಿ ಇಲ್ಲೇ ಕೆಲಸಗಳನ್ನ ಮಾಡ್ಕೊಂಡು ಇದ್ದೀರಾ? ಇದು ಈ ಗಾಡಿ ಚಕ್ರದಲ್ಲಿ ಟರ್ನ್ ಮಾಡಿದ್ವಿ. ಎತ್ತಿನ ಗಾಡಿ ಚಕ್ರ ಇದೆಯಲ್ಲ, ಅದಕ್ಕೆ ಅದು ದೊಡ್ಡದು, ಅದಕ್ಕೆ ಹಗ್ಗ ಕಟ್ಟಿ ಹ್ಯಾಂಡಲ್ ತಿರ್ಸೋದು, ಟರ್ನ್ ಮಾಡಿದ್ವಿ. ಮಷೀನ್ ಇಲ್ಲ ಅವಾಗ, ಈಗ ಮಾಡ್ತೀನಿ ನೋಡಿದ್ರಾ? ಹೌದು, ಎಲ್ಲ ನಾನು ನಮ್ಮ ಪೇಟೆಯಲ್ಲಿ ಆಗಿದ್ದಿದ್ದು. ಹೌದಾ? ನೀವು ಅವಾಗ ಎಷ್ಟು ವರ್ಷ ಆಗಿತ್ತು ನಿಮಗೆ? ನಮಗೆ ಒಂದು 12-13 ವರ್ಷ. ನೆನಪಿದೆ ಹಾಗಾದ್ರೆ. ಎಷ್ಟು ದಿನ ತಗೊಂಡ್ರು ಹಾಗಾದ್ರೆ ಈ ಮನೆಯೆಲ್ಲ ಕಟ್ಟೋದಕ್ಕೆ? ವರ್ಷಗಟ್ಟಲೆ ಆಯ್ತು. ಎಷ್ಟು ಖರ್ಚಾಗಿರ್ಬೋದು ಅವಾಗಿನ ಕಾಲದಲ್ಲಿ? ಆಗ ಕುಯ್ದಲಿಕ್ಕೆ 2 ರೂಪಾಯಿ ತಗೊಂತಿದ್ರು. ಆಮೇಲೆ MRP ಅಂತ ಹೇಳಿ ಖಾತೆದಾರರಿಗೆ ಸರ್ಕಾರದಿಂದ MRP ಅಂತ ಗಾಡಿ ಲೈಸೆನ್ಸ್ ಅಂತ ಕೊಡ್ತಿದ್ರು. ಏನಕ್ಕೆ? ಗಾಡಿ ನಾಟ ಗಾಡಿ ಅಂತ ಕೊಡ್ತಿದ್ರು. ಅದಕ್ಕೆ ಎಷ್ಟೋ ಸ್ವಲ್ಪ ಅಮೌಂಟ್ ಕಟ್ಸ್ಕೊಂಡು ಮತ್ತು ಇಲ್ಲೇ ಕುಯ್ಲಿಕ್ಕೆ ಪರ್ಮಿಷನ್ ಕೊಡ್ತಿದ್ರು. ಹಾಗಾಗಿ 60 ಗಾಡಿ ನಾಟ ಅಂದರೆ ಅದೇನೋ ಒಂದು ಸೇಫ್ಟಿ ಲೆಕ್ಕದಲ್ಲಿ 60 ಗಾಡಿ ನಾಟ ಅಂತ ಹೇಳಿದ್ರೆ ಮರ 60 ಗಾಡಿ ಎತ್ತಿನ ಗಾಡಿನ ಅಲ್ಲ, ಅದು ಒಂದು ಅಳತೆ. ಅದು ಅಷ್ಟಕ್ಕೆ 30 ಗಾಡಿ ಪರ್ಮಿಷನ್ ಕೊಡ್ತಿದ್ರು. ಮತ್ತೆ 30 ಗಾಡಿ 2 ಜನರ ಹೆಸರಿಗೆ ತಗೊಂಡು ಮಾಡಿದ್ವಿ. ಹೌದಾ? ನೋಡೋಣ ಬನ್ನಿ, ಮನೆ ತೋರಿಸಿ. ಕ್ಲೀನಾಗಿ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ರೆ ಮೇಂಟೆನೆನ್ಸ್ ಎಲ್ಲ ಮಾಡ್ಬೋದಾ? ಮನೆಯನ್ನ ಕಷ್ಟ ಆಗಲ್ವಾ? ಮನೆಯಲ್ಲಿ ಇದ್ದಾರೆ, ಒಬ್ಬರೇ ಮಾಡ್ತಾರೆ. ಓ ಹೌದಾ? ಎಷ್ಟು ಎಕರೆಯಲ್ಲಿ ಇದೆ ಇವಾಗ ಮನೆ? ಇದು ಏನಂತ ಏನಿಲ್ಲ, 1 ಎಕರೆಯಲ್ಲಿ ಇರ್ಬೋದಾ? ಇಲ್ಲ, ಒಂದು 4-5 ಗಂಟೆ. 4-5 ಗಂಟೆ. ಓಕೆ, ಬನ್ನಿ ತೋರಿಸಿ. ಈ ತರ ಡೋರಾ ಅವಾಗ ನಿಮ್ದು? ಕ್ಲೋಸ್ ಮಾಡಿ ಒಂದ್ಸಲ. ಈ ರೀತಿ ಲಾಕ್ ಮಾಡ್ಕೊಬಿಟ್ರಿ. ಇವಾಗ ಒಳಗಡೆ ಹೋಗೋದಾಗಿ ಓಪನ್ ಮಾಡಿ. ಅದೊಂದು ಟ್ರಿಕ್ಸ್ ತೆಗೆಯೋದು. ಹೌದಾ? ಈ ರೀತಿನಾ? ಓ, ಇಲ್ಲಿ ಏನಾದ್ರು ಇಟ್ಕೋಬಹುದಾ? ಮೇಲೆ ಅಟ್ಟ. ಏನಿಟ್ಟಿದ್ದೀರಾ? ಸುಂಕ ವಸೂಲಾತಿ ಮಾಡಿದ್ದೆಲ್ಲ ಇದೆಯಾ? ಹೌದಾ? ಶರಾವತಿಲಿ ಒಳಗಡೆ ಆಗಿದ್ದಷ್ಟೇ. ಅದು ನಮಗೆ ಏನಾಗಿದೆ ಅಂದರೆ ಅದ್ರದ್ದೊಂದು ಇದು ಸಿಗ್ತಾಯಿಲ್ಲ. ಶರಾವತಿ ಮುಳುಗಡೆ ಆಗುವಾಗ ಒಂದು ಈ ಮುಳುಗಡೆ ಆದವ್ರಿಗೆ ಏನೇನು ಸವಲತ್ತು ಕೊಡಬೇಕು ಅಂತ ಅವಾಗೊಂದು ಗೆಜೆಟ್ ನೋಟಿಫಿಕೇಷನ್ ಅದು ಸಿಗ್ತಾಯಿಲ್ಲ. ಹಾಗಾಗಿ ಈಗ ನಮ್ಮದು 700 ಎಕರೆ ಮುಳುಗಡೆ ಆದರೂ 7 ಎಕರೆ ಜಾಗ ಮಂಜೂರು ಮಾಡಿಲ್ಲ ಇನ್ನು, ಆಯಿತಾ. ಆಮೇಲೆ ಅಪಾಯಿಂಟ್ಮೆಂಟ್ ಕೊಡಬೇಕು, ಬೇರೆ ರಿಹಾಬಿಲಿಟೇಷನ್ ಮಾಡಬೇಕು, ಎಲ್ಲ ಇದೆ ಅದ್ರ. ಅದು ಸಿಗ್ತಾಯಿಲ್ಲ. ಅದೇನೋ ಮೈಸೂರಲ್ಲಿ ಇದೆ ಅಂತಿದ್ರೆ ಈಗ ನೋಡ್ತಾ ಇದ್ದೀವಿ. ಅಲ್ಲಲ್ಲ, ಮಹಾರಾಜರ ಕಾಲದಲ್ಲಿ ಮುಳುಗಡೆ ಆಗಿಲ್ಲ. ನಮ್ಮ ಸ್ವತಂತ್ರ ಬಂದ ಈಗ ಸರ್ಕಾರ ಆದಮೇಲೆ ಇದೆ. ಆದರೆ ಅದು ಗೆಜೆಟ್ ನೋಟಿಫಿಕೇಶನ್ ಒಂದು ಸಿಗ್ತಾ ಇಲ್ಲ ನಮಗೆ. ಏನೇನು ಸವಲತ್ತು ಕೊಡ್ಬೇಕನ್ನೋ ಗೆಜೆಟ್ ನೋಟಿಫಿಕೇಶನ್ ಇದೆ, ಅದು ಸಿಗ್ತಾ ಇಲ್ಲ. ಈಗ ಅಪಾಯಿಂಟ್ಮೆಂಟು ಅಷ್ಟೇ, ಇದು ಏನು ಮಂಜೂರಾತಿನೂ ಅಷ್ಟೇ, ಏನೂ ಇನ್ನೂ ಆಗಿಲ್ಲ. ಅಷ್ಟೆಲ್ಲ ಕಳ್ಕೊಂಡು ನೀವು ಇಷ್ಟು ಖುಷಿಯಾಗಿದ್ದೀರಲ್ಲ. ನೀವು ಸ್ವಂತ ದುಡಿಮೆ ಮಾಡ್ಕೊಂಡು ಅದ್ರಲ್ಲಿ 7 ಹೆಣ್ಮಕ್ಳನ್ನ ಮದುವೆ ಮಾಡಿ, ದೊಡ್ಡ ಜವಾಬ್ದಾರಿ. ಚೆನ್ನಾಗಿದ್ದಾರೆ ಎಲ್ಲ. ಇಲ್ಲಿ ಏನ್ ಮಾಡ್ತೀರಾ? ಏನು ಹಂಗೆ ಇರುತ್ತೆ. ಇದು ಇನ್ನೊಂದು ಕೋಣೆನಾ? ಇನ್ನೊಂದು. ಓ, ಇದು ಹಳೆ ಕಾಲದ್ದು. ಇದೆಂತ ಈ ರೀತಿ ಇದೆಯಲ್ಲ? ಇದು ಮರದಲ್ಲೇ ತೋಡಿ ಮಾಡಿರೋದು ಮರಿಗೆ ಅಂತ. ಅದರಲ್ಲಿ ಏನಾದ್ರು ಇಡ್ಲಿಕ್ಕೆ ಆವಾಗ ಕಪಾಟ್ ಎಲ್ಲ ಮಾಡ್ತಿರ್ಲಿಲ್ಲ. ಮರದಲ್ಲೇ ತೋಡಿ ಮಾಡೋದು. ಇದು ಇಡೀ ಒಂದು ಮರದಲ್ಲಿ ಗುಂಡಿ ತೋಡಿ ಮರಿಗೆ ಮಾಡೋದು. ಮರದಲ್ಲೇ ಗುಂಡಿ ತೋಡಿ ಮಾಡೋದು? ಹೌದು, ಇಡೀ ಒಂದು ಮರ ಅದು. ಸಪರೇಟ್ ಆಗಿ ಜಾಯಿಂಟ್ ಏನಿಲ್ಲ? ಜಾಯಿಂಟ್ ಏನಿಲ್ಲ. ಏನು ಬಳಸ್ತಾ ಇದ್ದೀರಾ ಇವಾಗ? ಅದರಲ್ಲೇನಾದರೂ ಪಾತ್ರೆ ಅದು ಇದು ಹಾಕಿಡೋದು, ಇದು ಅಷ್ಟೇ.
ಒಳ್ಳೆ ದೋಣಿ ತರ ಕಾಣಿಸ್ತಾ ಇದೆ. ಹಾಂ, ಈ ಕಡೆ ಏನು? ಇಲ್ಲಿ ಎಳೆಯೋದಿತ್ತು, ಏಣಿ ಇತ್ತು. ಅದೇನೋ ಇದು ವಾಸ್ತು ಪ್ರಕಾರ ಸರಿಯಿಲ್ಲ ಅಂದರು, ಅದು ಮತ್ತೆ ತೆಗ್ದ್ವಿ. ಮೊದಲು ಇಲ್ಲಿಂದನೇ ಮೇಲೆ ಬರ್ತಾ ಇದ್ವಿ. ನೀವು ವಾಸ್ತು ಪ್ರಕಾರ ಇದ್ದೀರಾ ಇವಾಗ? ಅದು ವಾಸ್ತು ಪ್ರಕಾರ ಅನ್ಕೊಂಡು ಎಲ್ಲ ಇದ್ ಮಾಡಿದ್ರ? ಓಕೆ, ಒಳ್ಳೆ. ಸ್ವಲ್ಪ. ಇವೆಲ್ಲ ಹಳೆ ಕಾಲದ್ದೇನಾ? ಹೌದೌದು. ಹೊಸದು ಇದೆ, ಹಳೆದು ಇದೆ. ಓ, ಮತ್ತೆ ಮೇಲೊಂದು ಇದೆಯಲ್ಲ, ಎಷ್ಟು ಅಂತಸ್ತು? ಇದು 3 ಅಂತಸ್ತಿಂದ ಹೇಗೆ ಮೇಂಟೈನ್ ಮಾಡ್ತೀರಾ ಗೌಡ್ರೆ? ಎಷ್ಟಾಗುತ್ತೆ ಒಂದ್ಸಲ ಪೇಂಟ್ ಮಾಡ್ಸೋದಕ್ಕೆ? ಆಗತ್ತೆ ಭಾಳ. ಒಂದು 3-4 ಲಕ್ಷ? ಇಲ್ಲ, ಅಷ್ಟೆಲ್ಲ ಬೇಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಮರದ್ದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಶೈನಿಂಗ್ ಕೊಡಿಸ್ಬೇಕು. ಹಳೆದೆಲ್ಲ ಕಡ್ಬಿನ ತಪ್ಲಿ, ತಾಮ್ರದ ಪಾತ್ರೆ, ತಾಮ್ರದ್ದು ಕಂಚಿಂದು ಬಿಂದಿಗೆ, ಚರಿಗೆ ಎಲ್ಲ ಇದೆಯಲ್ಲ. ಇದು ಇನ್ನವರು ಮಾಡಿಟ್ಟಿದ್ದು. ಇದನ್ನೆಲ್ಲ ಬಳಸ್ತಾ ಇದ್ರ ನಿಮ್ಮ ಅಜ್ಜಿ ಕಾಲದಲ್ಲಿ? ಬಳಸ್ತಾ ಇದ್ರು. ಏನಕ್ಕೆ ಬಳಸ್ತಾ ಇದ್ರು? ಅಡಿಗೆಗಳೆಲ್ಲ ಇದ್ರಲ್ಲೇ ಇದರಲ್ಲೆಲ್ಲ ಸಾರು ಪಲ್ಯ, ಆದರೆ ಹೆಚ್ಚೆಚ್ಚು ಜನ ಅಡುಗೆ ಊಟಕ್ಕೆಲ್ಲ ಬಂದರೆ ಇದರಲ್ಲೆಲ್ಲ ಮಾಡ್ತಿದ್ರು. ಯೂಶಲಿ ನಿಮ್ಮ ಮನೇಲಿ ಎಷ್ಟು ಜನ ಇರೋರು ಯಾವಾಗ? ಅವಾಗ ನಿಮ್ಮ ಅಜ್ಜಿ ತಾತನ ಕಾಲದಲ್ಲಿ ಮತ್ತೆ ನಿಮ್ಮ ತಂದೆ ಕಾಲದಲ್ಲಿ? ಆಗ ಒಂದು 15-20 ಜನ ಇರ್ತಿದ್ರು ಕಂಪಲ್ಸರಿ. ಕೆಲಸದವ್ರು ಎಷ್ಟು ಜನ ಇರ್ತಾ ಇದ್ರು? ಕೆಲಸದವ್ರು ಒಂದು 10 ಜನ ಅಂತೂ ಕಂಪಲ್ಸರಿ ಇರ್ತಿದ್ರು. ಅವ್ರಿಗೆ ಊಟ ಕಾಫಿ ತಿಂದೆಲ್ಲ ಮನೆಯಲ್ಲೇ ಮಾಡೋಂಥ. ನಿಮ್ಮ ತಂದೆ ಕಾಲಕ್ಕೆ ಎಷ್ಟು ಜಮೀನಿತ್ತು? ನಮ್ಮ ತಂದೆ ಕಾಲಕ್ಕೆ 15 ಎಕರೆನೇ ಇತ್ತು. ಹಾಂ, ಅದು ಭೂಸುಧಾರಣೆಯಲ್ಲಿ ಹೋಯ್ತು 55 ಎಕರೆ ಮುಳುಗಡೆ ಆದಮೇಲೆ. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ನಮ್ಮ ತಂದೆಗೆ 3 ಜನ, 2 ಹೆಣ್ಮಕ್ಳು, ನಾನೊಬ್ಬನು. ಓ, ನೀವೊಬ್ರೇನೆ. ಹಾಗಾಗಿ ಭೂ ಸುಧಾರಣೆಲಿ ಎಲ್ಲ ಹೋಗ್ಬಿಟ್ಟು. ಏನಾದ್ರು ವಿಶೇಷವಾದ ಪಾತ್ರೆಗಳನ್ನ ನೋಡ್ಬೋದಾ ನಾವಿಲ್ಲಿ ಸ್ಪೆಷಲ್ ಆಗಿ? ಅದು ಲಾಕರ್ ಇದೆಯಲ್ಲ, ಅದೇನದು ಲಾಕ್ ಮಾಡಿದಾರಲ್ಲ ಹಿಂದೆ? ಏನಾದರೂ ಹಾಕಿಡೋದು. ಲಾಕ್ ಇದೆಯಲ್ಲ, ಏನಾದ್ರು ದುಡ್ಡು ಒಡವೆಗಳ ಹಾಕಿ ಹಿಂಗ್ ಲಾಕ್ ಮಾಡ್ತಾ ಇದ್ದು. ಈಗ ಅದು ತಾಮ್ರದ ಚೇರಿಗೆ ದುಡ್ಡು ತಗೊಂಡೋಗಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸ್ತೀನಿ. ಯಾವ್ದ್ಯಾವ್ದು ದುಡ್ಡು ಕದ್ದಿದ್ದು? ಹಾಂ, ಯಾವುದ್ರಲ್ಲಿ ಇಟ್ಟೋದ್ರು ಅಂತ ಹೇಳಿದ್ನಲ್ಲ, ಬೆಳ್ಳಿ ನಾಣ್ಯಗಳನ್ನ ತಗೊಂಡು. ಹೌದು. ಇದೈತೆ ಇದ್ರ ತುಂಬಾನಾ? ತುಂಬ ಇದೇ ಗಟ್ಟಿ ಇದೆ. ಎಷ್ಟು ಹಿಡಿದಿತ್ತು ಬೆಳ್ಳಿ ನಾಣ್ಯ ಅಂದಾಜು? ಎಷ್ಟು ಅಂತ ಗೊತ್ತಿಲ್ಲ. ಅಂದ್ರೆ ಅವಾಗ ರೂಪಾಯಿಗಳ ಲೆಕ್ಕನ? ಹೌದು, ರೂಪಾಯಿ, ರೂಪಾಯಿ. ಬೆಳ್ಳಿ ರೂಪಾಯಿ. ಅದನ್ನ ಮಾಡಿಸಿ ಏನಾದ್ರು ಮಾಡ್ಸಕ್ ಇಟ್ಟಿದ್ರ ಅಥವಾ ಮಾರಕ್ ಇಟ್ಟಿದ್ರ ಅಥವಾ ಅಲ್ಲಿ ತಾತ ಮುತ್ತಾದ್ರ ಕಾಲದಲ್ಲಿ ಇದ್ದಂತ ಹಂಗೆ ಇಟ್ಟಿದ್ದು ಹಂಗೆ ಇಟ್ಟಿದ್ರು ಅಷ್ಟೇ. ಎಲ್ಲಿ ಇಟ್ಟಿದ್ರಿ ಕಳ್ರಿಗೆ ಸಿಗಂಗ ಅಷ್ಟು ಈಸಿಯಾಗಿ? ಇದೇ ಥರ ಏನು ಲಾಕ್ ಮಾಡಿ ಇದೇನಿಲ್ಲ. ಒಂಟಿ ಮನೆ ಅಲ್ವಾ, ಲಾಕ್ ಮಾಡಿ ಇಟ್ಕೋಬೇಕಲ್ವಾ? ಅವಾಗದೇ. ಇವಾಗ ಅದಿದ್ದಿದ್ರೆ ಎಷ್ಟು ಬೆಲೆ ಬಾಳ್ತಾ ಇತ್ತು ಅಂದಾಜು? ಕೋಟಿನಾ? ಕೋಟಿ ಮೇಲೆ ದಾಡ್ತಾ ಇತ್ತಲ್ವಾ? ಏನಂದಾಜು? ಇವಾಗ 1 ಗ್ರಾಮ್ 2 ಗ್ರಾಮ್ ತಗೊಳ್ಳೋದಕ್ಕೆ ಎಷ್ಟೊಂದು ನಾವು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಒಂದು ಬೆಳ್ಳಿ ತಟ್ಟೆನೆ 30,000-40,000ದಿಂದ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಸೇರಿದ್ರೆ ಇವಾಗ ಹಳೇದು ಯಾವುದಿಲ್ಲ ವಸ್ತುಗಳು ಹಂಗಾದ್ರೆ, ಈ ಪಾತ್ರೆಗಳು ಬಿಟ್ರೆ. ಇದನ್ನ ಕ್ಲೋಸ್ ಮಾಡ್ಬೋದಾ? ಮಾಡಿ ಇದನ್ನ ಹೆಂಗ್ ಕ್ಲೋಸ್ ಮಾಡ್ತೀರಾ? ಮಾಡ್ಬೋದಾ? ಇದನ್ನ ಹಾಗೆ ಮುಚ್ಚಿಡಕ್ಕೆ ಮಾಡಿದ್ದೆ ಅಷ್ಟೇ. ಏನಂದ್ರೆ ಫೋಲ್ಡಿಂಗ್ ಟೈಪಿದ್ದು ಅಲ್ಲೆಲ್ಲ ಇದೆ, ಇದು ಸುಮ್ಮನೆ. ಓಕೆ, ಆ ಕಡೆ ಇನ್ನೊಂದು ಸ್ವಲ್ಪ ಪಾತ್ರೆಗಳಿದೆ. ನಿಧಾನ.